ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರಶಾಂತ್ ಎಂ ತೋಡರ್. ನಾನು ಇವತ್ತು ನಿಮಗೆ ಸೌತೆಕಾಯಿ ಟೆಂಪಲ್ ಸ್ಟೈಲಲ್ಲಿ ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಇದು ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಯಾರಾದರೂ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಿಮಗೆ ನನ್ನ ವಿಡಿಯೋ ಮೊದಲು ತಲುಪುತ್ತೆ. ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ನೋಡಿ, ಇಲ್ಲಿ ನಾನು ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಜೀರಿಗೆ, ಮೆಂತೆ, 2 ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಮೆಣಸು ಇಷ್ಟು ತಗೊಂಡಿದ್ದೇನೆ. ಇವನ್ನೆಲ್ಲ ಚೆನ್ನಾಗಿ ಹುರಿಬೇಕಾಗುತ್ತೆ ಎಣ್ಣೆಯಲ್ಲಿ. ಮೆಣಸನ್ನು ಸ್ವಲ್ಪ ಕ್ಲೀನ್ ಮಾಡಿ ನೀರಲ್ಲಿ ಆಮೇಲೆ ಹುರಿಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಕೂಡ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕಾಗತ್ತೆ. ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪರಿಮಳ ಬರುವವರೆಗೂ ಹುರಿಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, 1 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಆಮೇಲೆ ಇಲ್ಲಿ ನಾನು 1 ತೆಂಗಿನ ತುರಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಸಿನ ಹಾಕಿ ಆಮೇಲೆ 2 ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಇವೆಲ್ಲವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಡಬೇಕು. ಈಗ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ಸೌತೆಕಾಯಿ, ಆಮೇಲೆ 2 ಟೊಮೆಟೊ, ಆಮೇಲೆ 1-2 ನುಗ್ಗೆಕಾಯಿ ಸೇರಿಸಿ ನೀರು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡೋಣ. ಸ್ವಲ್ಪ ಅರಸಿನ ಹಾಕಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ಟೆಂಪಲಲ್ಲೆಲ್ಲ ಯೂಸ್ ಮಾಡೋದಿಲ್ಲ. ಹಾಗಾಗಿ ವೆಜ್ ಅಂದರೆ ಪ್ಯೂರ್ ವೆಜ್ ಇರಬೇಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಯೂಸ್ ಮಾಡಬಾರ್ದು ನಾವು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ನಿಮಗೆ ತರಕಾರಿ ಚೆನ್ನಾಗಿ ಬೇಯಿಸ್ಬೋದು. ಆಮೇಲೆ ಇದು ಮಸಾಲಾನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಬೇಯಿಸ್ಲಿಕ್ಕೆ ಇಡಬೇಕು. ಹಸಿ ವಾಸನೆ ಹೋಗಬೇಕು. ಕುದಿ ಬಂದಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ನೀರು ಸ್ವಲ್ಪ, ಆಮೇಲೆ ಬೇಯಿಸಿಟ್ಟಂತಹ ತೊಗರಿಬೇಳೆ ಸ್ವಲ್ಪ, ಆಮೇಲೆ ಒಂದು 5 ತುಂಡು ಬೆಲ್ಲ ಹಾಕಬೇಕಾಗತ್ತೆ. ಇದು ವೈಟ್ ರೈಸಿಗೆ ಒಳ್ಳೆಯದಾಗುತ್ತೆ. ನಾವು ಎವ್ರಿ ಫ್ರೈಡೇ ಇದನ್ನೇ ಮಾಡೋದು. ಸ್ವಲ್ಪ ಉಪ್ಪು ಸೇರಿಸಿ, ಯಾಕಂದರೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸಿದ್ರೆ ಆಯಿತು. ಈಗ ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಇಡೋಣ. ಈಗ ಹುಣಸೆ ಹಣ್ಣಿನ ನೀರನ್ನು ಹಾಕಿ, ಹುಣಸೆ ಹಣ್ಣು ನೀರು ಸ್ವಲ್ಪ, ಆಮೇಲೆ ಬೇಯಿಸಿಟ್ಟಂತಹ ತೊಗರಿಬೇಳೆ ಇದು ಚೆನ್ನಾಗಿ ಬೇಯಿಸಿ ಇಡಬೇಕಾಗುತ್ತೆ. ತೊಗರಿಬೇಳೆಯನ್ನು 2 ಅರಸಿನ ಹಾಕಿ, ಆಮೇಲೆ
ಒಂದು 5 ತುಂಡು ಬೆಲ್ಲ ಹಾಕಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಬೆಲ್ಲ ಹಾಕ್ತಾರೆ ವೆಜಿಟೇಬಲ್ಸ್ಗೆ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ, ಯಾಕೆಂದರೆ ಅದು ಟೇಸ್ಟ್ ಕೊಡುತ್ತೆ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಕಡೆಗೆ ಒಂದು ಒಗ್ಗರಣೆ ಹಾಕಬೇಕಾಗತ್ತೆ. ಒಗ್ಗರಣೆಗೆ ಸಾಸಿವೆ ಆಮೇಲೆ 2 ಕರಿಬೇವು ಸೊಪ್ಪು ಆಮೇಲೆ 1-2 ಮೆಣಸು ಸಾಕಾಗುತ್ತೆ. ಈಗ ಇನ್ನೊಂದು ಇದರಲ್ಲಿ ನೋಡಿ ಒಗ್ಗರಣೆಗೆ ಇಟ್ಟಿದ್ದೇನೆ. 2 ಮೆಣಸು ತಗೊಳ್ಳಿ, ಆಮೇಲೆ ಸಾಸಿವೆ, ಆಮೇಲೆ 2 ಕರಿಬೇವು ಸೊಪ್ಪು. ಈಗ ಒಗ್ಗರಣೆ ಹಾಕುವ. ನೋಡಿ ಇಲ್ಲಿಗೆ ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ. ಇನ್ನು ಇದೇ ಥರದ್ದು ವಿಡಿಯೋ ಹಾಕ್ತಾ ಇರ್ತೀನಿ. ಯಾರಾದರೂ ಮೊದಲು ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಇಂಥ ಹಲವಾರು ವಿಡಿಯೋಗಳು ನಾನು ಹಾಕ್ತಾ ಇರ್ತೀನಿ, ಎಲ್ರಿಗೂ ಯೂಸ್ ಆಗುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಆಲ್ ಆಫ್ ಯು.